ಮಿತ್ರರೇ ನಮಸ್ಕಾರ. ಮಿತ್ರರೇ, ಕರ್ನಾಟಕದ ಜನ ಶಾಕ್ಗೆ ಒಳಗಾಗಿದ್ದಾರೆ. ಯಾಕೆ ಅಂತಂದರೆ ಚಿತ್ರರಂಗದಲ್ಲಿ ಅಪಾರ ಹೆಸರು ಗಳಿಸಿದ್ದಂತಹ ಒಬ್ಬ ಸ್ಟಾರ್ ನಟ ದರ್ಶನ್ ಕೊಲೆ ಆರೋಪದ ಮೇಲೆ ಜೈಲು ಸೇರಿದ್ದಾರೆ. ನಿಜಕ್ಕೂ ಕೂಡ ಆಘಾತಕಾರಿಯಾದಂತಹ ಸುದ್ದಿ. ಸ್ಯಾಂಡಲ್ವುಡ್ನ ಬ್ಯಾಡ್ ಬಾಯ್ ಆಗಿ ದರ್ಶನ್ ಮತ್ತೆ ಕಾಣಿಸಿಕೊಳ್ತಾ ಇದ್ದಾರೆ. ಮಿತ್ರರೇ, ಕನ್ನಡ ಚಿತ್ರರಂಗದಲ್ಲಿ ದರ್ಶನ್ಗೆ ಇದ್ದಷ್ಟು ಫ್ಯಾನ್ಸ್ ಇನ್ಯಾವ ನಟರಿಗೂ ಕೂಡ ಇಲ್ಲ. ಅಷ್ಟೊಂದು ದೊಡ್ಡ ಫ್ಯಾನ್ಸ್ ಬಳಗವನ್ನು ದರ್ಶನ್ ಹೊಂದಿದ್ದಾರೆ. ಆದರೆ ಇವತ್ತು ಅದೇ ದರ್ಶನ್ ಒಂದು ಕೊಲೆಯ ಆರೋಪದ ಮೇಲೆ ಜೈಲು ಸೇರಿದ್ದಾರೆ. ಅದು ಮಿತ್ರರೇ, ತನ್ನ ಒಬ್ಬ ಫ್ಯಾನ್ ಬಳಗದಲ್ಲಿದ್ದಂತಹ ವ್ಯಕ್ತಿಯನ್ನೇ ಕೊಲೆ ಮಾಡಿ ಈಗ ದರ್ಶನ್ ಜೈಲು ಸೇರಿರುವಂತಹದ್ದು. ಇಡೀ ಪ್ರಕರಣ ಈಗ ಬಹಳ ಸದ್ದು ಮಾಡ್ತಾ ಇದೆ. ದರ್ಶನ್ ಈ ಪ್ರಕರಣದಿಂದ ಹೊರಬರುವಂತಹದ್ದು ಅಷ್ಟು ಸುಲಭ ಇಲ್ಲ. ಪೂರಕವಾದಂತಹ ಸಾಕಷ್ಟು ಸಾಕ್ಷಿಗಳು ದರ್ಶನ್ ವಿರುದ್ಧವಾಗಿ ಸಿಗ್ತಾ ಇದೆ. ಹಾಗಾದರೆ ಏನಿದು ಪ್ರಕರಣ? ಏನಾಗಿತ್ತು? ದರ್ಶನ್ ಯಾಕೋಸ್ಕರವಾಗಿ ಕೊಲೆ ಮಾಡಿದ್ದು? ಮಾಧ್ಯಮಗಳಲ್ಲಿ ಬರ್ತಿರುವಂತಹ ಸುದ್ದಿಗಳಲ್ಲಿ ಎಷ್ಟು ಸರಿ ಎಷ್ಟು ತಪ್ಪು? ಈ ಇಡೀ ಪ್ರಕರಣದ ಇಂಚಿಂಚು ಮಾಹಿತಿಯನ್ನು ನಿಮಗೆ ನೀಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಇಂತಹ ಸುದ್ದಿಗಳನ್ನು ಹೇಳೋದಕ್ಕೆ ನನಗೇನು ಬಹಳ ಖುಷಿ ಇಲ್ಲ. ಯಾಕೆಂದರೆ ಇದು ಸಮಾಜಕ್ಕೆ ಏನು ಸಂದೇಶ ಕೊಡುವಂತಹ ವಿಚಾರಗಳೇ ಅಲ್ಲ. ಸಮಾಜದಲ್ಲಿ ಇಂತಹದ್ದು ನಡಿಬಾರದು, ಇಂಥವರಿಂದ ಬಹಳ ಎಚ್ಚರಿಕೆಯಿಂದ ಇರಬೇಕು ಅಂತ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಮಿತ್ರರೇ, ಒಬ್ಬ ನಾಯಕ ನಟ ಅಂತಂದರೆ ಆತನನ್ನು ಅಭಿಮಾನಿಸುವಂಥವರು, ಆತನನ್ನು ಫಾಲೋ ಮಾಡುವಂಥವರು ಲಕ್ಷಾಂತರ ಸಂಖ್ಯೆಯಲ್ಲಿರ್ತಾರೆ. ಹೀಗಾಗಿ ಅಂತಹ ನಟರುಗಳು ಬಹಳ ಜವಾಬ್ದಾರಿಯುತವಾಗಿ ನಡೆದುಕೊಳ್ಬೇಕು. ನಮ್ಮ ಕನ್ನಡ ಚಿತ್ರರಂಗಕ್ಕೆ ಮೇಲ್ಪಂಕ್ತಿ ಹಾಕಿದವರಲ್ಲಿ ಅಣ್ಣವರು ಅಗ್ರಗಣ್ಯರು. ಇಂತಹ ವಿಡಿಯೋದಲ್ಲಿ ಅಣ್ಣವರ ಹೆಸರು ಹೇಳೋದಕ್ಕೂ ಕೂಡ ನನಗೆ ಮುಜುಗರ ಆಗ್ತಾ ಇದೆ. ಅವರ ಹೆಸರನ್ನು ಪ್ರಸ್ತಾಪ ಮಾಡೋದಕ್ಕೆ ಅಸಾಧ್ಯ. ಅಷ್ಟೊಂದು ಮೇಲ್ಪಂಕ್ತಿಯನ್ನು ಹಾಕಿ ಹೋಗಿದ್ದಾರೆ. ತನ್ನ ಅಭಿಮಾನಿಗಳ ದೃಷ್ಟಿಯಲ್ಲಿ ನಿಜಕ್ಕೂ ಕೂಡ ನಾಯಕ ನಟ ಹೇಗಿರಬೇಕು ಅಂತ ತೋರಿಸಿಕೊಟ್ಟಂತಹ ಮೇರು ನಟರು ಅವರಲ್ಲ. ಆದರೆ ಮಿತ್ರರೇ, ಇವತ್ತು ದರ್ಶನ್ ಕನ್ನಡ ಚಿತ್ರರಂಗದಲ್ಲಿ ಅತಿ ಹೆಚ್ಚು ಫ್ಯಾನ್ ಬಳಗವನ್ನು ಹೊಂದಿರುವಂತಹ ನಟ. ಲಕ್ಷ ಸಂಖ್ಯೆಯಲ್ಲಿದ್ದಾರೆ. ಕೋಟಿಯಿಂದರೂ ತಪ್ಪಾಗಲಿಕ್ಕಿಲ್ಲ. ಅದರಲ್ಲೂ ಮುಖ್ಯವಾಗಿ ಯುವ ಸಮುದಾಯದವರು ದರ್ಶನನ್ನು ಅತಿ ಹೆಚ್ಚು ಬೆಂಬಲಿಸ್ತಾರೆ, ಅವರನ್ನು ಪ್ರೀತಿಸ್ತಾರೆ, ತಮ್ಮ ದೇವರು ಅನ್ನುವ ರೀತಿಯಲ್ಲಿ ಆರಾಧಿಸ್ತಾರೆ. ತಮಿಳು ನಾಯಕ ನಟರಲ್ಲಿ ಈ ರೀತಿಯವರು ಅನೇಕರು ಸಿಗ್ತಾರೆ, ತೆಲುಗಿನಲ್ಲಿ ಸಿಗ್ತಾರೆ, ಕನ್ನಡಿಗರಲ್ಲಿ ಸಿಗೋದಿಲ್ಲ. ರಾಜ್ಕುಮಾರ್ ನಂತರ ಅಷ್ಟೊಂದು ದೊಡ್ಡ ಫ್ಯಾನ್ ಬಳಗವನ್ನು ಕನ್ನಡ ಚಿತ್ರರಂಗದಲ್ಲಿ ಬೇರೆ ನಟರು ಹೊಂದಿರಲಿಲ್ಲ. ಇದ್ದಾರೆ, ಲಕ್ಷಾಂತರ ಸಂಖ್ಯೆಯಲ್ಲಿದ್ದಾರೆ. ಆದರೆ ದರ್ಶನ್ಗೆ ಕೋಟ್ಯಾಂತರ ಸಂಖ್ಯೆಯಲ್ಲಿ ಫ್ಯಾನ್ ಬಳಗ ಇದೆ. ಇಂತಹ ನಾಯಕ ನಟರು ಪ್ರತಿ ಹೆಜ್ಜೆ ಇಡುವಾಗಲೂ ಕೂಡ ಯೋಚಿಸಿ ಹೆಜ್ಜೆ ಇಡಬೇಕು. ಯಾಕೆಂದರೆ ನನ್ನನ್ನು ಫಾಲೋ ಮಾಡ್ತಿರುವಂತಹ ಒಂದು ದೊಡ್ಡ ಬಳಗ ಹಿಂದಿದೆ ಅನ್ನೋದು ಸದಾ ಅವರ ಎಚ್ಚರಿಕೆಯಲ್ಲಿರಬೇಕು. ಮಿತ್ರರೇ, ದರ್ಶನ್ ಈ ಹಿಂದೆ ಅನೇಕ ಬಾರಿ ಎಡವಿದ್ದಾರೆ. ಅನೇಕ ಬಾರಿ ಅವರ ಬಗ್ಗೆ ನಾನಾ ಸುದ್ದಿಗಳು ಬಂದಿದ್ದಾವೆ. ಮಾಧ್ಯಮಗಳು ಅವರನ್ನು ಬ್ಯಾನ್ ಮಾಡಿದ್ವು. ಯಾವುದೇ ಸುದ್ದಿಯನ್ನು ಕೂಡ ಪ್ರಕಟ ಮಾಡ್ತಾ ಇರಲಿಲ್ಲ. ಯಾಕೆಂದರೆ ಅವರ ದುರ್ವರ್ತನೆ ಅದಕ್ಕೆಲ್ಲ ಕಾರಣ. ದರ್ಶನ್ ಸರಿಯಾದರೂ ಇನ್ನೇನು ಸುಧಾರಿಸ್ಕೊಂಡ್ರು, ಈಗ ಚಾಲೆಂಜಿಂಗ್ ಸ್ಟಾರ್, ಹೊಸ ನಾಯಕ ನಟನಾಗಿ ಕಾಣಿಸ್ತಾ ಇದ್ದಾರೆ, ಹಳೆಯದನ್ನೆಲ್ಲ ಬಿಟ್ಟಿದ್ದಾರೆ, ಒಬ್ಬ ಸಜ್ಜನನಾಗಿ ಕಾಣ್ತಾ ಇದ್ದಾರೆ ಅಂತ ಅಂದುಕೊಳ್ಳುವಷ್ಟರಲ್ಲಿ ಮತ್ತೆ ಒಂದು ಮಹಾ ಅಪರಾಧವನ್ನು ಎಸಗಿದ್ದಾರೆ. ಮಿತ್ರರೇ, ಇದು ಅಂತಿಂತ ಅಪರಾಧ ಅಲ್ಲ. ಇದೇನಾದರೂ ಸಾಬೀತಾಗಿದ್ದೇ ಆದರೆ ದರ್ಶನ್ ಜೈಲಿನಿಂದ ಹೊರಬರುವಂತಹದ್ದು ಕೂಡ ಅಷ್ಟು ಸುಲಭ ಇಲ್ಲ. ಏನಾಯಿತು ಈ ಪ್ರಕರಣದಲ್ಲಿ ಕೇಳೋದಾದರೆ, ನಿಮಗೆಲ್ಲ ಗೊತ್ತಿರುವ ಹಾಗೆ ನಟಿ ಕಮ್ ಮಾಡೆಲ್ ಪವಿತ್ರಾ ಗೌಡ ಅನ್ನುವವರ ಜೊತೆಗೆ ದರ್ಶನ್ ತೀರಾ ಆಪ್ತರಾಗಿದ್ದಾರೆ. ಅವರು ಆಪ್ತವಾಗಿರುವಂತಹ ಫೋಟೋಗಳು ಸಾಮಾಜಿಕ ಜಾಲತಾಣದಲ್ಲಿ ಆಗಾಗ ಸದ್ದು ಮಾಡ್ತಾ ಇರ್ತವೆ. ಕೆಲ ಸಮಯದ ಹಿಂದೆ ಪವಿತ್ರಾ ಗೌಡ ಒಂದು ಪೋಸ್ಟ್ ಮಾಡಿದ್ರು, ನಮ್ಮ 10 ವರ್ಷದ ರಿಲೇಷನ್ಶಿಪ್ಗೆ ಥ್ಯಾಂಕ್ ಯು ಅಂತ. ಇದು ಸಂಚಲನ ಸೃಷ್ಟಿ ಮಾಡಿತ್ತು. ದರ್ಶನ್ ಮತ್ತು ಪವಿತ್ರಾ ಗೌಡ ನಡುವೆ ಏನೋ ಅಂತಹದ್ದಿದೆ. ಇದರಿಂದ ದರ್ಶನ್ ಪತ್ನಿಯಾದಂತಹ ವಿಜಯಲಕ್ಷ್ಮಿ ಕೂಡ ಸಿಟ್ಟಿಗೆದ್ದಿದ್ರು. ಬಹಳ ಸದ್ದಾಗಿತ್ತು. ಈ ವಿಚಾರ ಅಲ್ಲ, ಮುಗಿದು ಹೋದ ಅಧ್ಯಾಯ. ಮಿತ್ರರೇ, ಇದೇ ಪವಿತ್ರಾ ಗೌಡ ಕುರಿತಾಗಿ ರೇಣುಕಾ ಸ್ವಾಮಿ ಅನ್ನುವಂಥವರು ಅಶ್ಲೀಲ ಕಮೆಂಟ್ ಮಾಡಿದ್ರು ಅನ್ನುವ ಕಾರಣಕ್ಕೋಸ್ಕರವಾಗಿ ಈ ಕೊಲೆ ನಡೆದಿದೆ. ಇದಿಷ್ಟು ಪ್ರಾಥಮಿಕ ಮಾಹಿತಿ. ಆದರೆ ಈ ಪ್ರಕರಣವನ್ನು ಸ್ವಲ್ಪ ಡಿಗ್ ಮಾಡ್ತಾ ಹೋದರೆ ಬೇರೆಯದೇ ಆದ ಸಂಗತಿಗಳು ಬೆಳಕಿಗೆ ಬರುತ್ತೆ. ನಡೆದಿದ್ದೇನು ಕೇಳಿದ್ರೆ, ಇದೇ ಜೂನ್ 8ನೇ ತಾರೀಕು ಇಡೀ ದೇಶ ಹೊಸ ಸರ್ಕಾರದ ರಚನೆಯ ಭರಾಟೆಯಲ್ಲಿತ್ತು. ಆ ಬಗ್ಗೆ ಚರ್ಚೆ ನಡೀತಾ ಇದ್ವು. ಮಾಧ್ಯಮಗಳೆಲ್ಲ ಅಲ್ಲಿ ಬ್ಯುಸಿಯಾಗಿದ್ವು. ಈ ಸಂದರ್ಭದಲ್ಲಿ ಸದ್ದಿಲ್ಲದೆ ಒಂದು ಘಟನೆ ನಡೆದು ಹೋಗುತ್ತೆ. ರೇಣುಕಾ ಸ್ವಾಮಿ ಎನ್ನುವಂತಹ ಚಿತ್ರದುರ್ಗದ ನಿವಾಸಿ 33 ವರ್ಷದ ಯುವಕ ಅಪೋಲೋ ಫಾರ್ಮಸಿಯಲ್ಲಿ ಕೆಲಸ ಮಾಡಿಕೊಂಡಿದ್ದ. ಈತ ಈ ಪವಿತ್ರಾ ಗೌಡಗೆ ಒಂದು ಅಶ್ಲೀಲ ಫೋಟೋವನ್ನು ಸೆಂಡ್ ಮಾಡಿದ್ದ. ಇದೀಗ ಬರ್ತಿರುವಂತಹ ಮಾಹಿತಿ. ತಾನು ಬೆತ್ತಲಾಗಿರುವಂತಹ ಫೋಟೋವನ್ನು ಪವಿತ್ರಾ ಗೌಡಗೆ ಕಳುಹಿಸಿದ್ದ ಅಂತ ಗೊತ್ತಾಗ್ತಾ ಇದೆ. ಈ ವಿಚಾರ ದರ್ಶನ್ಗೆ ತಿಳಿಯುತ್ತೆ. ಈತ ಅಶ್ಲೀಲವಾಗಿ ಕಮೆಂಟ್ ಮಾಡ್ತಾ ಇದ್ದಾನೆ, ಜೊತೆಗೆ ಪವಿತ್ರಾ ಗೌಡಗೆ ತನ್ನ ಬೆತ್ತಲೆ ಫೋಟೋವನ್ನು ಕಳಿಸಿದ್ದಾನೆ ಅಂತ. ತಕ್ಷಣ ದರ್ಶನ್ ಚಿತ್ರದುರ್ಗದ ತನ್ನ ಫ್ಯಾನ್ ಅಸೋಸಿಯೇಷನ್ನ ಅಧ್ಯಕ್ಷನಾಗಿರುವಂತಹ ರಾಘವೇಂದ್ರಗೆ ಕರೆ ಮಾಡ್ತಾರೆ. ಕರೆ ಮಾಡಿಬಿಟ್ಟು ರೇಣುಕಾ ಸ್ವಾಮಿಯನ್ನು ಬೆಂಗಳೂರಿಗೆ ಕರೆತರುವಂತೆ ಸೂಚನೆ ಕೊಡ್ತಾರೆ. ತಕ್ಷಣ ಆಕ್ಟಿವ್ ಆದಂತಹ ರಾಘವೇಂದ್ರ ರೇಣುಕಾ ಸ್ವಾಮಿಯನ್ನು ಬೆಂಗಳೂರಿಗೆ ಕರೆತರ್ತಾರೆ. ಬಹಳ ವೇಗವಾಗಿ ನಡೆಯುತ್ತೆ. ಯಾಕಿಷ್ಟು ವೇಗವಾಗಿ ನಡೆಯುತ್ತೆ ಕೇಳಿದ್ರೆ, ಈ ರಾಘವೇಂದ್ರ ಅಧ್ಯಕ್ಷನಾಗಿರುವಂತಹ ದರ್ಶನ್ ಫ್ಯಾನ್ ಅಸೋಸಿಯೇಷನ್ ಏನಿದೆ ಅದರಲ್ಲಿ ರೇಣುಕಾ ಸ್ವಾಮಿ ಕೂಡ ಮೆಂಬರ್. ಅಂದರೆ ಈ ರೇಣುಕಾ ಸ್ವಾಮಿಯೂ ಕೂಡ ದರ್ಶನ್ನ ಅಭಿಮಾನಿ. ಈ ರೇಣುಕಾ ಸ್ವಾಮಿಯನ್ನು ಬೆಂಗಳೂರಿಗೆ ಕರೆತರಲಾಗುತ್ತೆ. ದರ್ಶನ್ ಆಪ್ತನಾಗಿದ್ದಂತಹ ವಿನಯ್ ಎಂಬುವವರಿಗೆ ಸೇರಿದಂತಹ ಒಂದು ಶೆಡ್ನಲ್ಲಿ ಅವನನ್ನು ಇರಿಸಲಾಗುತ್ತೆ. ಯಾವಾಗ ಆತ ಬೆಂಗಳೂರಿಗೆ ಬಂದಿದ್ದಾನೆ ಅಂತ ಗೊತ್ತಾಗುತ್ತೋ, ದರ್ಶನ್ ತನ್ನ ಗ್ಯಾಂಗ್ನೊಂದಿಗೆ ಆ ಶೆಡ್ಗೆ ಎಂಟ್ರಿ ಕೊಡ್ತಾರೆ. ಅಲ್ಲಿ
ರೇಣುಕಾಸ್ವಾಮಿಯನ್ನು ವಿಚಾರಣೆ ಮಾಡುವಂಥ ಕೆಲಸ ಆಗುತ್ತೆ. ಎಲ್ಲವೂ ಕೂಡ ಸಿನಿಮಾ ಸ್ಟೈಲ್ನಲ್ಲೇ ಆಗಿರುವಂಥದ್ದು. ಈ ಸಿನಿಮಾದಲ್ಲೆಲ್ಲ ನೀವು ನೋಡ್ತಾ ಇರ್ತೀರಲ್ಲ, ರೌಡಿ ನೆತ್ತಾಕೊಂಬಂದಿರ್ತಾರೆ ಅಥವಾ ಹೀರೋ ನೆತ್ತಾಕೊಂಬಂದಿರ್ತಾರೆ, ಅಲ್ಲೊಂದು ವಿಚಾರಣೆ ಆಗ್ತಾ ಇರುತ್ತೆ, ಡೈಲಾಗ್ಗಳು ನಡೀತಾ ಇರುತ್ತೆ. ಅದೇ ಮಾದರಿಯಲ್ಲಿ ವಿನಯ್ ಶೆಡ್ನಲ್ಲಿ ರೇಣುಕಾಸ್ವಾಮಿಯ ವಿಚಾರಣೆ ಆಗುತ್ತೆ. ಆತನಿಗೆ ದರ್ಶನ್ ಆವಾಜ್ ಹಾಕ್ತಾರೆ, ಸಿನಿಮಾ ಸ್ಟೈಲ್ನಲ್ಲೇ ಆವಾಜ್ ಹಾಕಲಾಗುತ್ತೆ. ದರ್ಶನ್ ಸೇರಿದಂತೆ ಅವರ ಸಂಗಡಿಗರು ಕೂಡ ಪಾನಮತ್ತರಾಗಿದ್ದರು ಅಂತ ಮೊದಲ ಪ್ರಾಥಮಿಕ ಮಾಹಿತಿ ಸಿಗ್ತಾ ಇದೆ. ಆದರೆ ಇದ್ರ ಬಗ್ಗೆ ಡೀಟೇಲ್ ಸಿಕ್ಕಿಲ್ಲ. ಇನ್ನು ಪೊಲೀಸರು ಈ ಬಗ್ಗೆ ಯಾವುದೇ ರೀತಿಯಲ್ಲೂ ಮಾಹಿತಿಯನ್ನು ಹೊರಗೆ ಬಿಟ್ಕೊಟ್ಟಿಲ್ಲ. ಈ ಸಂದರ್ಭದಲ್ಲಿ ಮಾತಿಗೆ ಮಾತು ಬೆಳೆಯುತ್ತೆ. ಆತ ಕ್ಷಮೆಯನ್ನು ಕೂಡ ಕೇಳ್ತಾನೆ. ಆದರೂ ಕೂಡ ದರ್ಶನ್ ಸಮಾಧಾನಗೊಳ್ಳೋದಿಲ್ಲ. ರೇಣುಕಾಸ್ವಾಮಿಗೆ ಹಲ್ಲೆ ನಡೆಸಲಾಗುತ್ತೆ. ದರ್ಶನ್ ಕೂಡ ಹಲ್ಲೆ ಮಾಡ್ತಾರೆ. ಜೊತೆಗೆ ಆತನ ಸಂಗಡಿಗರು ರಾಡ್ನಿಂದ ರೇಣುಕಾಸ್ವಾಮಿಗೆ ಹೊಡಿತಾರೆ. ರೇಣುಕಾಸ್ವಾಮಿ ಸ್ಥಳದಲ್ಲೇ ಸಾವಿಗೀಡಾಗ್ತಾನೆ. ತಕ್ಷಣ ನಡೆದು ಹೋಗ್ಬಿಡುತ್ತೆ ಘಟನೆ. ರೇಣುಕಾಸ್ವಾಮಿ ಸಾವಿಗೀಡಾಗಿದ್ದು ಗೊತ್ತಾಗ್ತಿದ್ದ ಹಾಗೆ ಕಾರ್ನಲ್ಲೇ ಆತನ ಶವವನ್ನು ಎತ್ತಾಕೊಂಡು ಹೋಗ್ತಾರೆ. ಎತ್ತಾಕೊಂಡೋಗಿ ಬೆಂಗಳೂರಿನಲ್ಲಿರುವಂಥ ಸುಮ್ಮನಹಳ್ಳಿ ಬ್ರಿಡ್ಜ್ ಏನಿದೆ ಅದರ ಪಕ್ಕದಲ್ಲಿರುವಂಥ ರಾಜಕಾಲುವೆ ಬಳಿಯಲ್ಲಿ ರೇಣುಕಾಸ್ವಾಮಿ ಶವವನ್ನು ಅಲ್ಲಿ ಎಸೆದು ಇವರು ಪರಾರಿಯಾಗ್ಬಿಡ್ತಾರೆ. ದರ್ಶನ್ ಆನಂತರ ಮೈಸೂರಿನಲ್ಲಿರುವಂಥ ಖಾಸಗಿ ಹೋಟೆಲ್ನಲ್ಲಿ ಹೋಗಿ ಉಳ್ಕೊಂಡ್ಬಿಡ್ತಾರೆ. ಇದು ಯಾವುದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ. ಇದಾದ ಬಳಿಕ ಸುಮ್ಮನಹಳ್ಳಿ ಬ್ರಿಡ್ಜ್ ಬಳಿಯಲ್ಲಿ ಒಬ್ಬ ಸೆಕ್ಯೂರಿಟಿ ಗಾರ್ಡ್ಗೆ ಈ ಶವ ಇರೋದು ಗೊತ್ತಾಗುತ್ತೆ. ಆತ ಕಾಮಾಕ್ಷಿಪಾಳ್ಯ ಪೊಲೀಸ್ ಸ್ಟೇಷನ್ಗೆ ತಿಳಿಸ್ತಾನೆ. ಕಾಮಾಕ್ಷಿಪಾಳ್ಯದ ಪೊಲೀಸರು ಸ್ಥಳಕ್ಕೆ ಬರ್ತಾರೆ. ಸ್ಥಳಕ್ಕೆ ಬಂದು ನೋಡಿದಾಗ ಇದು ಅಪರಿಚಿತ ವ್ಯಕ್ತಿಯ ಶವ ಅಂತ ಹೇಳಿ ದೂರು ದಾಖಲಿಸಿಕೊಳ್ತಾರೆ. ಆನಂತರ ಆತನ ಗುರುತು ಪತ್ತೆಗಾಗಿ ಸಾಕಷ್ಟು ಶ್ರಮ ವಹಿಸ್ತಾರೆ. ಎಲ್ಲಿಂದ ಈ ಶವವನ್ನು ತರಲಾಗಿದೆ ಎಲ್ಲೋದನ್ನು ಕೂಡ CCTV ವಿಜುವಲ್ಸ್ ಮೂಲಕ ಮಾಹಿತಿಯನ್ನು ಕಲೆ ಹಾಕ್ತಾರೆ. ಅಂತಿಮವಾಗಿ ಗೊತ್ತಾಗುತ್ತೆ ಇದರ ಹಿಂದೆ ಯಾರಿದ್ದಾರೆ ಅಂತ. ಮಿತ್ರರೇ, ಇದಕ್ಕೆ ಸಂಬಂಧಪಟ್ಟಂತೆ 4-5 ಜನರನ್ನು ಬಂಧಿಸಲಾಗುತ್ತೆ. ಈ ಪ್ರಕರಣದಲ್ಲಿ ಭಾಗಿಯಾದಂಥವ್ರನ್ನ, ಯಾವ ಗಾಡಿಯಲ್ಲಿ ಶವ ತರಲಾಗಿದೆ, ಆ ಗಾಡಿ ನಂಬರ್ ಏನು, ಅದು ಯಾರಿಗೆ ಸೇರಿದ್ದು, ಪ್ರತಿಯೊಂದನ್ನು ಗಮನಿಸಿ ಒಬ್ಬೊಬ್ಬರನ್ನೇ ಅರೆಸ್ಟ್ ಮಾಡಲಾಗುತ್ತೆ. ಪೊಲೀಸರು ಬಹಳ ಕ್ವಿಕ್ ಆಗಿ ಆಕ್ಷನ್ ಅನ್ನು ತೆಗೆದುಕೊಂಡಿದ್ದಾರೆ. ಹೀಗಾಗಿ ಪ್ರಕರಣ ಇಷ್ಟು ಬೇಗ ಬೆಳಕಿಗೆ ಬಂದಿದೆ. ಯಾವಾಗ ಆ 4 ಬಂಧಿಸಲಾಗುತ್ತೋ ಅವರ ವಿಚಾರಣೆ ಮಾಡಿದಂತಹ ಸಂದರ್ಭದಲ್ಲಿ ಅವರು ಹೇಳ್ತಾರೆ, ಈ ಘಟನೆಯ ಹಿಂದೆ ದರ್ಶನ್ ಇದ್ದ, ದರ್ಶನ್ ಸೂಚನೆಯಂತೆ ನಾವು ಈ ಕೊಲೆ ಮಾಡಿರೋದು, ಇದೆಲ್ಲವುದನ್ನು ಕೂಡ ಬಾಯ್ಬಿಡ್ತಾರೆ. ಬೆಂಗಳೂರಿನ ವಿಜಯನಗರ ಭಾಗದ ACP ಆಗಿರುವಂತಹ ಚಂದನ್ ಅವರ ತಂಡ ಆಕ್ಟಿವ್ ಆಗುತ್ತೆ. ದರ್ಶನನ್ನು ಮೈಸೂರಿಗೆ ಹೋಗಿ ಇವತ್ತು ಬೆಳಗಿನ ಜಾವ ಅರೆಸ್ಟ್ ಮಾಡಿ ಕರ್ಕೊಂಡು ಬಂದಿದ್ದಾರೆ. ಪ್ರಕರಣ ನಡೆದಿರೋದು ಇಷ್ಟು. ಈಗ ಮಿತ್ರರೇ, ಒಂದೊಂದೇ ವಿಚಾರ ಹೊರಗೆ ಬರ್ತಾ ಇದೆ. ಈ ರೇಣುಕಾಸ್ವಾಮಿ ಚಿತ್ರದುರ್ಗದ ಮೂಲದವರು, ಅವರ ತಂದೆ ಈಗ ಗೋಲ್ಡ್ ಇಡ್ತಾ ಇದ್ದಾರೆ. ಏನು ಹೇಳೋದು ಅಂತ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ರೇಣುಕಾಸ್ವಾಮಿ ಅಪೋಲೋ ಫಾರ್ಮಸಿಯಲ್ಲಿ ಕೆಲಸ ಮಾಡಿಕೊಂಡಿದ್ದ. ಈತನ ಮನೆಗೆ ಈತನೇ ಆಧಾರ ಸ್ತಂಭ. ಈತನನ್ನು ಬಿಟ್ಟರೆ ಅವರ ತಂದೆಗೆ ಬೇರೆ ಮಕ್ಕಳಿಲ್ಲ, ಒಬ್ಬನೇ ಮಗ. ಅವರ ತಂದೆ ಕಾಶಿನಾಥಯ್ಯ ಹೇಳಿಕೆ ಕೊಟ್ಟಿದ್ದಾರೆ, ನನ್ನ ಮಗ 8ನೇ ತಾರೀಕು ಬೆಳಗ್ಗೆ ಅಂದರೆ ಶನಿವಾರ ಅಪೋಲೋ ಫಾರ್ಮಸಿಗೆ ಕೆಲಸಕ್ಕೆ ಅಂತ ಹೋಗಿದ್ದ. ಸಂಜೆ ಆದರೂ ಬಂದಿಲ್ಲ. ಮಾಮೂಲಿ 7 ಗಂಟೆಗೆ ಬರ್ತಾ ಇದ್ದ, ಆದರೆ ಅವತ್ತು ಬಂದಿಲ್ಲ. ನಾವು ಆತಂಕಕ್ಕೊಳಗಾಗಿ ಫೋನ್ ಮಾಡಿದ್ವಿ, ಫೋನ್ ಸ್ವಿಚ್ ಆಫ್ ಬರ್ತಾ ಇತ್ತು. ಸಾಕಷ್ಟು ಸಮಯ ಕಾದ್ವಿ, ಈಗ ಬರಬಹುದು, ಆಗ ಬರಬಹುದು, ಇಲ್ಲೇ ಎಲ್ಲೋ ಹೋಗಿರಬಹುದು, ಹೀಗೆಲ್ಲ ಕಾದ್ವಿ. ಆದರೆ ಯಾವುದೇ ಮಾಹಿತಿ ಬಂದಿಲ್ಲ. ನಾವು ಸಾಕಷ್ಟು ತಲೆ ಕೆಡಿಸ್ಕೊಂಡು ಅವತ್ತು ಯಾವುದೇ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋದಕ್ಕೆ ಹೋಗಿಲ್ಲ. ಕಾರಣ ಏನು ಕೇಳಿದ್ರೆ, ಗಂಡು ಮಗ ಅಲ್ವಾ, ಎಲ್ಲೋ ಹೋಗಿರಬಹುದು, ಬರ್ತಾನೆ ಎನ್ನುವಂಥ ಒಂದು ವಿಶ್ವಾಸ ಇತ್ತು. ಆದರೆ ಆನಂತರ ಪೊಲೀಸರಿಂದ ನಮಗೆ ಕರೆ ಬಂತು, ಹೀಗೆ ಅಪರಿಚಿತ ಶವ ಸಿಕ್ಕಿದೆ, ನಿಮ್ಮ ಮಗನದ್ದ, ಬಂದು ನೋಡಿ ಅಂತ. ಇಲ್ಲಿ ಬಂದು ನೋಡಿದ್ರೆ ನಮ್ಮ ಮಗನದ್ದೇ. ರೇಣುಕಾಸ್ವಾಮಿ ಕೊಲೆಯಾಗಿ ಹೋಗಿದ್ದಾನೆ. ನಮಗೆ ಈ ಕೊಲೆಯ ಹಿಂದೆ ಯಾರಿದ್ದಾರೆ ಏನು ಎಂತೂ ಗೊತ್ತಿಲ್ಲ. ನಿಜವಾಗ್ಲೂ ದರ್ಶನ್ ಕೊಂದಿದ್ದೆ ಆದರೆ ಉದ್ಧಾರ ಆಗ್ತಾನೆ ಅವನು. ಯಾಕೆ ಅಂತಂದರೆ ನನ್ನ ಮಗನಿಗೆ ಕಳೆದ ವರ್ಷ ಜೂನ್ 28ನೇ ತಾರೀಕು ಮದುವೆ ಆಗಿತ್ತು. ಇನ್ನೇನು ಕೆಲವೇ ದಿನಗಳಲ್ಲಿ ಮದುವೆಯ ವಾರ್ಷಿಕೋತ್ಸವ ಕೂಡ ನಡೆಯೋದಕ್ಕಿತ್ತು. ಜೊತೆಗೆ ಆತನ ಹೆಂಡತಿ 3 ತಿಂಗಳ ಗರ್ಭಿಣಿ. ಇಂಥ ಸಂದರ್ಭದಲ್ಲಿ ನನ್ನ ಮಗನನ್ನು ಕೊಲೆ ಮಾಡಿದಾರಲ್ಲ ಅಂಥೇಳಿ ಕಾಶಿನಾಥಯ್ಯ ಕಣ್ಣೀರಿಡ್ತಾ ಇದ್ದಾರೆ. ಮಿತ್ರರೇ, ನಿಜಕ್ಕೂ ಕರುಳು ಕಿವಿಚು ಆಗಿದೆ ಅವರ ಪರಿಸ್ಥಿತಿಯನ್ನು ನೋಡಿದ್ರೆ. ಯಾವ ತಂದೆಗೂ ಕೂಡ ಇಂತಹ ಪರಿಸ್ಥಿತಿ ಬರಬಾರ್ದು. ತನ್ನ ಕಣ್ಣೆದುರಿನಲ್ಲಿ ಬೆಳೆದು ನಿಂತಹ ಮಗನ ಈ ರೀತಿಯ ದಾರುಣ ಅಂತ್ಯ ಇದೆಯಲ್ಲ, ಯಾವ ತಂದೆ ಕೂಡ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅದರಲ್ಲೂ ಕೂಡ ಯಾವುದೋ ಕ್ರಿಮಿನಲ್ಲು 10 ಕೊಲೆ ಮಾಡಿದ್ದ, ಏನೋ ಕೊಲೆ ಮಾಡೋದನಪ್ಪ ಅಂತಂದರೆ ಇಂತಹ ಕ್ರಿಮಿಗಳು ಇರ್ತಾರೆ ಅಂತ ಭಾವಿಸಬಹುದು. ಸಮಾಜದಲ್ಲಿ ಇಂತಹ ಕ್ರಿಮಿಗಳನ್ನು ಸಂಪೂರ್ಣವಾಗಿ ತೊಡೆದು ಹಾಕೋದಕ್ಕೆ ಸಾಧ್ಯ ಇಲ್ಲ. ಆದರೆ ಒಬ್ಬ ಚಿತ್ರನಟ 10 ಸಿನಿಮಾಗಳನ್ನು ಮಾಡಿದ್ದಾರೆ. ಒಂದೊಂದು ಸಿನಿಮಾದಲ್ಲೂ ಅವರ ನಟನೆಯನ್ನು ನೋಡಿ, ಸಮಾಜದ ಹುಳುಕುಗಳನ್ನು ತಿದ್ದುವಂತಹ ನಟನೆಗಳು. ಹೀರೋ ಏನು ವಿಲನ್ ಆಗಿ ನಟಿಸಿರುವಂತಹದ್ದಲ್ಲ. ಎಷ್ಟೋ ವಿಲನ್ಗಳನ್ನು ಇವರು ಸದೆ ಬಡಿದು ಹೀರೋಯಿಸಮನ್ನು ಪ್ರದರ್ಶಿಸುವಂತಹ ಚಿತ್ರಗಳು. ಆದರೆ ರಿಯಲ್ ಲೈಫ್ ಹೇಗಿದೆ? ರಿಯಲ್ ಲೈಫಲ್ಲಿ ನಿಜವಾದ ವಿಲನ್ ಆಗಿದ್ದಾರೆ. ನಿಜಕ್ಕೂ ಕೂಡ ಇದು ಆಘಾತಕಾರಿಯಾದಂಥ ವಿಚಾರ. ಈ ಪ್ರಕರಣದ ನ್ಯಾಯೋಚಿತ ತನಿಖೆ ಆಗಬೇಕು. ನಿಜವಾಗ್ಲೂ ದರ್ಶನ್ ತಪ್ಪಿತಸ್ಥ ಅನ್ನೋದು ಪ್ರೂವ್ ಆಗಿದ್ದೆ ಆದರೆ ಕಠಿಣಾತಿ ಕಠಿಣ ಶಿಕ್ಷೆ ಆಗಬೇಕು. ಅದರಲ್ಲಿ ಯಾವುದೇ ರೀತಿಯ ರಾಜಿ ಇಲ್ಲ. ಮಿತ್ರರೇ, ಇವರೆಲ್ಲ ಸಮಾಜ ಕಂಟಕರು. ಯಾಕೆ ಗೊತ್ತಾ? ಯಾವುದೋ ಆರ್ಡಿನರಿ ವ್ಯಕ್ತಿಯೊಬ್ಬ ತಪ್ಪು ಮಾಡೋದಕ್ಕೂ ಒಬ್ಬ ನಾಯಕ ನಟನಾಗಿ ಲಕ್ಷಾಂತರ ಕೋಟ್ಯಾಂತರ ಸಂಖ್ಯೆಯಲ್ಲಿ ಫ್ಯಾನ್ ಫಾಲೋಯಿಂಗ್ ಇದ್ದಂಥವರು ಇಂತಹ ತಪ್ಪು ಮಾಡೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಇಂಥವರಿಂದ ಅನೇಕರು ಪ್ರೇರೇಪಣೆಗೊಳ್ತಾರೆ. ತನ್ನ ಖಾಸಗಿ ಬದುಕನ್ನು ಕೂಡ ಅತ್ಯಂತ ಶುದ್ಧವಾಗಿ ಇಟ್ಕೊಳ್ಬೇಕು. ನಾನು ಆಗಲೇ ಪ್ರಸ್ತಾಪ ಮಾಡಿದೆ, ಕನ್ನಡದಲ್ಲಿ ಮೇರು ಪಂಕ್ತಿಯ ಅನೇಕ ನಟರುಗಳಿದ್ದಾರೆ. ಅವರೆಲ್ಲ ಒಂದು ದೊಡ್ಡ ದಾರಿದೀಪವಾಗಿದ್ದಾರೆ. ಅವರು ಯಾವ ರೀತಿಯಾಗಿ ಬದುಕಿದ್ರೋ ಅದೇ ರೀತಿಯಾಗಿ ಅವರ ಫ್ಯಾನ್ ಫಾಲೋವರ್ಸ್ ಕೂಡ ಬದುಕುವಂತಹ ಸ್ಥಿತಿ ಇದೆ. ಅಣ್ಣವರು ಮಾಡಿದಂತಹ ಸಿನಿಮಾ
ಸಿನಿಮಾದಿಂದ ಸಾಮಾಜಿಕ ಬದಲಾವಣೆಗಳಾಗಿದೆ. ಎಷ್ಟೋ ಜನರು ಅವರಿಂದ ಪ್ರೇರೇಪಣೆಗೊಂಡಿದ್ದಾರೆ. ಅಂತಹ ನಟರುಗಳಿದ್ದಂತಹ ಸ್ಯಾಂಡಲ್ವುಡ್ನಲ್ಲಿ ಇಂತಹ ನಟರನ್ನು ಕೂಡ ನಾವು ನೋಡಬೇಕಾ? ಅದು ಕೂಡ ದರ್ಶನ್ ಅವರ ಲೆಗಸಿಯನ್ನು ನೋಡಿ. ಅವರು ತುಗ್ದೀಪ್ ಶ್ರೀನಿವಾಸ್ ಅವರ ಮಗ. ತುಗ್ದೀಪ್ ಶ್ರೀನಿವಾಸ್ ಕನ್ನಡದಲ್ಲಿ ಎಂಥ ದೊಡ್ಡ ನಟ ಅಂತ ನಿಮಗೆಲ್ಲ ಗೊತ್ತು. ಅಂತಹ ದೊಡ್ಡ ನಟ ಬಹಳ ಸ್ಟ್ರಗಲ್ ಮಾಡಿ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಸ್ಯಾಂಡಲ್ವುಡ್ನಲ್ಲಿ ಅವರ ಸ್ಟ್ರಗಲ್ ಕಾರಣದಿಂದಾಗಿ ಅವರಿಗೆ ಯಶಸ್ಸು ಸಿಕ್ಕಿದೆ. ಒಳ್ಳೊಳ್ಳೆ ಹಿಟ್ ಸಿನಿಮಾಗಳನ್ನು ಕೊಟ್ಟಿದ್ದಾರೆ. ದೊಡ್ಡ ಫ್ಯಾನ್ ಫಾಲೋಯಿಂಗ್ ಕೂಡ ಸಂಪಾದಿಸಿಕೊಂಡಿದ್ದಾರೆ. ಮಿತ್ರರೇ, ಸಂಪಾದಿಸಿಕೊಳ್ಳುವಂಥದ್ದು ಎಷ್ಟು ಮುಖ್ಯವೋ ಅದನ್ನು ಉಳಿಸಿಕೊಳ್ಳೋದು ಕೂಡ ಅಷ್ಟೇ ಮುಖ್ಯ. ಆದರೆ ದರ್ಶನ್ ಆ ಅರ್ಹತೆಯನ್ನು ಕಳೆದುಕೊಳ್ತಾ ಇದ್ದಾರೆ. ಪ್ರತಿ ಪ್ರಕರಣದಲ್ಲೂ ಕೂಡ ವಿಲನ್ ಆಗಿ ಕಾಣಿಸ್ಕೊಳ್ತಾ ಇದ್ದಾರೆ. ದರ್ಶನ್ ಜೀವನದಲ್ಲಿ ಬಂದಂತಹ ಅತಿ ದೊಡ್ಡ ಪ್ರಕರಣ, ಅತಿ ದೊಡ್ಡ ಆರೋಪ ಇದು. ಇದರಿಂದ ಅವರು ಹೊರಗೆ ಬರ್ತಾರಾ ಇಲ್ವಾ ನನಗಂತೂ ಗೊತ್ತಿಲ್ಲ. ಆದರೆ ಬೇಸಿಕ್ ಮಾಹಿತಿ ಇಷ್ಟಿದೆ. ನಿಜವಾಗ್ಲೂ ಕೂಡ ರೇಣುಕಾ ಸ್ವಾಮಿ ಅಶ್ಲೀಲ ವಿಡಿಯೋ ಕಳಿಸಿದ್ದಾಗಿರ್ಬೋದು, ಅಶ್ಲೀಲ ಫೋಟೋ ಕಳಿಸಿದ್ದಾಗಿರಬಹುದು, ಇದನ್ನು ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಆದರೆ ಅದಕ್ಕೆಲ್ಲ ಒಂದು ಕಾನೂನಿದೆ. ಶಿಕ್ಷೆ ಕೊಡಿಸೋದಕ್ಕೆ ಬೇರೆ ಬೇರೆ ಮಾರ್ಗಗಳಿದ್ದಾವೆ. ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟರೆ ಪೊಲೀಸರು ಆ್ಯಕ್ಷನ್ ತೆಗೆದುಕೊಳ್ತಾರೆ. ಸ್ವತಃ ದರ್ಶನ್ ಹೋಗಿ ಒಂದು ಕಂಪ್ಲೇಂಟ್ ಕೊಟ್ಟರೆ ಅದರ ವೈಟೇಜ್ ಎಷ್ಟಿರ್ತಿತ್ತು? ರೇಣುಕಾ ಸ್ವಾಮಿಯನ್ನು ಅರೆಸ್ಟ್ ಮಾಡಿ ಆತನಿಗೆ ಏನು ಮಾಡಬೇಕು ಅದನ್ನು ಪೊಲೀಸರು ಮಾಡ್ತಾ ಇದ್ರು. ಅದನ್ನು ಬಿಟ್ಟು ನಾನು ಹೀರೋ, ಚಿತ್ರರಂಗದಲ್ಲಿ ಇವರು ಹೀರೋ ಇರಬಹುದು, ವಿಲನ್ಗಳನ್ನೆಲ್ಲ ಕರ್ಕೊಂಡ್ಬಂದು ಇವರು ಹೊಡಿತಾ ಇರಬಹುದು, ಹಾಗಂದ ಮಾತ್ರಕ್ಕೆ ಇವರು ನಿಜ ಜೀವನದಲ್ಲೂ ಕೂಡ ಹೀರೋ ಆಗ್ಲಿಕ್ಕೆ ಸಾಧ್ಯವಾ? ಅದು ಅಲ್ಲದೆ ಮಾಡಿರುವಂತಹ ಕೆಲಸ ಹೀರೋಯಿಸಮ್ ಅಂತ. ಒಬ್ಬ ಯಾವುದೋ ಸಾಮಾನ್ಯ ವ್ಯಕ್ತಿಯನ್ನ, ತನ್ನ ಫ್ಯಾನ್ ಫಾಲೋಯಿಂಗ್ ಬಳಗದಲ್ಲಿದ್ದಂತಹ ಒಬ್ಬ ವ್ಯಕ್ತಿಯನ್ನು ಕರೆತಂದು ಈ ರೀತಿಯಾಗಿ ಹತ್ಯೆ ಮಾಡುವಂತಹದ್ದು ನಿಜಕ್ಕೂ ಕೂಡ ಹೇಯ ಕೃತ್ಯ. ಇದನ್ನು ಇಡೀ ಕರ್ನಾಟಕ ಒಂದೇ ಧ್ವನಿಯಿಂದ ಖಂಡಿಸಬೇಕು. ಇಂಥವ್ರನ್ನ ಯಾವ ಕಾರಣಕ್ಕೂ ಕೂಡ ಬೆಳೆಯೋದಕ್ಕೆ ಬಿಡಬಾರ್ದು. ಇದನ್ನು ಇಲ್ಲೇ ಹೊಸಕ್ಕೆ ಹಾಕಬೇಕು. ಮಿತ್ರರೇ, ಇದರ ಬಗ್ಗೆ ನ್ಯಾಯೋಚಿತವಾಗಿ ತನಿಖೆ ಆಗಬೇಕು. ಈಗಾಗಲೇ ಬೆಂಗಳೂರಿನ ಪೊಲೀಸ್ ಕಮಿಷನರ್ ಈ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ನಾವು ಅರೆಸ್ಟ್ ಮಾಡಿದ್ದೀವಿ, ಅವರ ವಿಚಾರಣೆಯನ್ನು ಮಾಡ್ತಾ ಇದ್ದೀವಿ. ಪ್ರಾಥಮಿಕ ಮಾಹಿತಿಯ ಆಧಾರದ ಮೇಲೆ ಅರೆಸ್ಟ್ ಮಾಡಿರುವಂಥದ್ದು. ಎಲ್ಲ ಎವಿಡೆನ್ಸ್ಗಳು ಕೂಡ ಅವರ ವಿರುದ್ಧವಾಗಿದ್ದಾವೆ. ನಾವು CCTVಯಲ್ಲಿ ಮಾಹಿತಿಯನ್ನು ಕಲೆ ಹಾಕಿದ್ದೀವಿ. ಪೂರಕ ಸಾಕ್ಷಿಗಳು ಸಿಕ್ಕ ನಂತರವೇ ದರ್ಶನ್ ಅವರನ್ನು ವಶಕ್ಕೆ ಪಡೆಯಲಾಗಿದೆ ಅಂಥೇಳಿ ಬೆಂಗಳೂರು ಪೊಲೀಸ್ ಕಮಿಷನರ್ ದಯಾನಂದ್ ಅವರು ಮಾಹಿತಿ ಕೊಟ್ಟಿದ್ದಾರೆ. ಹೀಗಾಗಿ ಮಿತ್ರರೇ, ಪ್ರಕರಣ ತೀರಾ ಗಂಭೀರತೆಯನ್ನು ಪಡೆದುಕೊಳ್ತಾ ಇದೆ. ಮಿತ್ರರೇ, ಈ ಇಡೀ ಪ್ರಕರಣದ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಒಂದು ವೇಳೆ ನೀವು ದರ್ಶನ್ ಅಭಿಮಾನಿ ಆಗಿದ್ದರೂ ಕೂಡ ಈ ವಿಚಾರದಲ್ಲಿ ಅವರ ಬೆಂಬಲಕ್ಕೆ ನಿಂತುಕೊಳ್ಬೇಡಿ. ಯಾವುದೇ ಕಾರಣಕ್ಕೂ ಕೂಡ ಇಂತಹ ಕೃತ್ಯವನ್ನು ಬೆಂಬಲಿಸಬಾರದು. ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.